ಬೆಂಕಿ ಬಿಸಿಗಾಳಿ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ರಿಷಿಕಾ ಸಿಂಗ್ ನೇರ ಸಂಪರ್ಕದಲ್ಲಿದ್ದಾರೆ. ರಿಷಿಕಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ, ಹೇಳಿ. ಎಸ್ ರಿಷಿಕಾ, ದಿಸ್ ಈಸ್ ದ ಹೈ ಟೈಮ್. ಈ ರೀತಿಯಾದಂಥ ಘಟನೆಗಳು ಮರುಕಳಿಸಬಾರ್ದು. ಮೊಟ್ಟ ಮೊದಲನೇದಾಗಿ ನಿಮಗೆ ಆಗಿರೋದಕ್ಕೆ ನ್ಯಾಯ ಸಿಗಬೇಕು. ಎರಡನೆಯದಾಗಿ ಮತ್ಯಾವ ನಟಿಗೂ ಇಂಥದ್ದೊಂದು ಕಷ್ಟ ಬರಬಾರ್ದು. ಈ ವಿಷಯವಾಗಿ ಯಾವ ಕ್ರಮ ತಗೋಬೇಕು ಅಂತ ಡೆಫಿನೆಟ್ಲಿ ನಾನು ಫಸ್ಟ್ ಆಫ್ ಆಲ್ ಬೇರೆ ಯಾವ ನಟಿಗಲ್ಲ, ಬೇರೆ ಯಾವ ಹುಡುಗಿಗೂ ಈ ತರ ಬರಬಾರ್ದು. ಅಂಡ್ ಯಾವ ಒಂದು ಹೀರೋಯಿನ್ ಆಗ್ತೀನಿ, ಒಂದು ನಟಿ ಆಗ್ತೀನಿ ಅಂತ ಬರಕ್ಕೆ ಎಷ್ಟು ಯೋಚನೆ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ. ಇದಕ್ಕೆ ಅಂದ್ರೆ ಪೇರೆಂಟ್ಸ್ ನಾನು ಸಿನಿಮಾ ನಟಿ ಆಗ್ತೀನಿ ಅಂದ್ರೆ ಫಸ್ಟ್ ಬೇಡ ಅಂತಾರೆ. ಯಾಕಂದ್ರೆ ಇದೇ ಕಾರಣ ಈ ತರ ಇರ್ರೆಸ್ಪೆಕ್ಟಿವ್ ಆಗಿರೋ ಕಚಡ ಇವತ್ತು ಬರಕ್ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ ನಾನು ಹುಡುಗಿರು ಇಂಡಸ್ಟ್ರಿಗೆ. ಅಂಡ್ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ನನಗಾಗಿದೆ ಅಂತ ಫಸ್ಟ್ ಆಫ್ ಆಲ್ ಇದು ನಂದು ಅಲ್ವೇ ಅಲ್ಲ ಅಂತೀನಿ ನಾನು. ಆ್ಯಂಡ್ ಸೆಕೆಂಡ್ಲಿ ನಂದು ಅಂತ ಹೇಳಿ ಇವ್ರು ಇದನ್ನ ಮಾಡ್ತಾ ಇರೋದು ನಾನು ಆ್ಯಕ್ಷನ್ ತಗೋತೀನಿ. ಇನ್ನು ಯಾವ ಹುಡುಗಿಗೂ ನನ್ನ ಶತ್ರುಗಳಿಗೂ ಈ ಥರ ಆಗಬಾರ್ದು ಅಂತ ನಾನು ಬಯಸ್ತೀನಿ. ಯಾಕಂದರೆ ಈ ಥರ ಒಂದು ಅಶ್ಲೀಲವಾಗಿ ಅಪ್ಲೋಡ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಕೆಟ್ಟ ಹೆಸರು ಬಂದಿರೋದೇ ಇಂಥ ಜನರಿಂದ ಇವತ್ತು. ಎಸ್ ರಿಷಿಕಾ, ನನಗೆ ಸಿನಿಮಾ ಇಂಡಸ್ಟ್ರಿ ತುಂಬ ಪರಿಚಿತ ಅಲ್ಲ, ಆದರೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಸಣ್ಣ ಪುಟ್ಟ ಫೈನಾನ್ಷಿಯಲ್ಸ್ ಫ್ರಾಡ್ ಮಾಡಿದಂಥ ಪ್ರೊಡ್ಯೂಸರ್ಗಳನ್ನು ನೀವಿನ ಮೇಲೆ ಚಿತ್ರ ನಿರ್ಮಾಣ ಮಾಡೋ ಹಾಗಿಲ್ಲ ಅಂತ ಹೇಳುವಂಥದ್ದು, ನಿರ್ದೇಶಕರ ಸಂಘದಿಂದ ಕಿತ್ತು ಹಾಕುವಂಥದ್ದು, ಈ ರೀತಿಯಾದಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ನಿರ್ಮಾಪಕರ ಸಂಘದವರು. ಈಗ ಈ ವಿಷಯದಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅಂತ? ಆಕ್ಚುಲಿ ಅಲ್ಲ, ನಾನು ಡೆಫಿನೆಟ್ಲಿ ನಾಳೆ ಚೇಂಬರ್ಗೆ ಇದನ್ನ ತಗೊಂಡು ಹೋಗ್ತೀನಿ ದೂರನ್ನ. ಯಾಕಂದ್ರೆ ನಾನು ಫಸ್ಟ್ ಲೀಗಲ್ ಆಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಅದನ್ನ ಮುಗಿಸಿದೀನಿ. ಇವತ್ತು FIR ಕೊಟ್ಟಾಗಿದೆ. ಅದ್ರ ಮೇಲೆ ನೆಕ್ಸ್ಟ್ ನಾನು ಚೇಂಬರ್ಗೆ ಹೋಗಿ ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳಕಿದ್ದೀನಿ. ಅವ್ರು ಏನು ಡಿಸಿಷನ್ ತಗೋತಿರ್ ಕಲೆಕ್ಟಿವ್ಲಿ, ನಾನು ಒಬ್ಳೇ ಹೇಳಕ್ಕಾಗಲ್ಲ ಇದನ್ನ. ಯಾಕಂದ್ರೆ ಇಟ್ ಇಸ್ ಅ ವೆರಿ ಬಿಗ್ ಕ್ರೈಮ್ ಅಂತ ಅನ್ಕೋತೀನಿ ಅವ್ರು ಮಾಡಿರೋದು. ಸೊ ನನ್ಕಿಂತ ದೊಡ್ಡವ್ರು ಇದ್ದಾರೆ, ಡಿಸೈಡ್ ಮಾಡೋವಂಥ ಅಥಾರಿಟೀಸ್ ಇದ್ದಾರೆ. ಅವ್ರ ಹತ್ರ ಆಮೇಲೆ ನಾನು ಎಂಥ ಫ್ಯಾಮಿಲಿಯಿಂದ ಬಂದಿರೋಳು ಅಂತ ಎಲ್ರಿಗೂ ಗೊತ್ತು. ಸೊ ಅವರೆಲ್ಲ ನನ್ಗೆ ಸಪೋರ್ಟ್ ಆಗಿ ನಿಂತ್ಕೋತಾರೆ. ನಾನು ಅವ್ರಿಗೆ ಡೆಫಿನೆಟ್ಲಿ ಕರೆ ಕೊಟ್ರೆ ಅವರೆಲ್ಲ ಹೋಗೊಟ್ಟು ಬಂದೇ ಬರ್ತಾರೆ ಅಂತ ನನಗೆ ಗೊತ್ತು. ಡಿಸಿಷನ್ ತಗೋತಾರೆ, ಅವ್ರಿಗೆ ಬಿಟ್ಟಿರೋದು ಇದು. ಎಸ್, ಬಶೀದ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾಗ, ಅಂದರೆ ಈ ಒಂದು ಸ್ಟಿಂಗ್ ಆಪರೇಷನ್ ರಿವೀಲ್ ಆಗೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದ್ರು. ಒಂದು ಸಿನಿಮಾ ಅರ್ಧಕ್ಕೆ ನಿಂತಿದೆ, 30% ಮಾತ್ರ ಆಗಿದೆ, ಇನ್ನು ಕೆಲವು ದಿನಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ, ರಿಷಿಕಾ ಸಿಂಗ್ಗೆ ಅದಕ್ಕೆ ಹೀರೋಯಿನ್ ಆಗಿರ್ತಾರೆ, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು. ಈಗ ಈ ಸ್ಟಿಂಗ್ ಆಪರೇಷನ್ ಹೊರಗೆ ಬಂದ ಮೇಲೆ ಇದ್ರ ಬಗ್ಗೆ ನಿಮ್ಗೆ ಅವ್ರಿಗೆ ಯಾರು ಹೇಳಿದ್ದು? ಅಲ್ಲ, ನಾನು ಅವ್ರಿಗೆ ಒಂದು ವಿಷಯ ಈ ಸುವರ್ಣ ನ್ಯೂಸ್ ಮೂಲಕನೇ ಅವ್ರಿಗೆ ಇಡೀ ಕನ್ನಡ ಜನತೆ ಮುಂದೆನೇ ಹೇಳಕ್ ಇಷ್ಟಪಡ್ತೀನಿ. ನಾನು ಅವ್ರು ಯಾವ ಪಿಕ್ಚರಲ್ಲೂ ಮಾಡಕ್ ಇಷ್ಟನೂ ಇಲ್ಲ. ಆಮೇಲೆ ಅವ್ರು ಮಾಡಿರೋಂಥ ಇಲ್ಲಿವರೆಗೆ ಯಾರಾದ್ರೆ ನಾನು ಆಲ್ರೆಡಿ ಹೇಳಾಗಿದೆ ಅವ್ರಿಗೆ, ನನಗೆ ನಿಮ್ಮ ಪಿಕ್ಚರಲ್ಲಿ ಮಾಡಕ್ಕೆ ಇಷ್ಟ ಇಲ್ಲ ಅಂತ. ದುನಿಯಾ ವಿಜಯ್ ಪಿಕ್ಚರಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ ಪಿಕ್ಚರಲ್ಲಿ ಇರೋದೇ ಅವರು. ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ನನ್ನ ಹೆಸರು ತಗೊಳಕ್ ಅವ್ರಿಗೆ ಎಷ್ಟು ಇಟ್ಸ್ ವೆರಿ ಈಸಿ. ಅವರೊಂದು ಈ ಪಿಕ್ಚರ್ ಅಲ್ಲಿ ಹಾಕೋತಾ ಇದೀವಿ ಅಂತ ಅವ್ರಿಗೆ ಹೇಳಕ್ಕೇನು ಅಲ್ವಾ? ಇಷ್ಟೇ ಸುಳ್ಳು ಹೇಳಿದ್ದಾರೆ ಅಂದ್ರೆ ಇನ್ನೊಂದು ಅದು ಅಷ್ಟೊಂದು ಚಿಕ್ಕ ಸುಳ್ಳು ಹೇಳಕ್ಕೇನು? ಎಸ್ ರಿಷಿಕಾ, ಈಗ ಒಂದು ಸಿನಿಮಾ ಬೆಂಕಿ ಬಿರುಗಾಳಿ ಸಿನಿಮಾನ ಇವ್ರ ಜೊತೆ ಕಂಪ್ಲೀಟ್ ಆಗಿ ಮಾಡಿ ಮುಗಿಸಿದ್ದೀರಾ. ಹೌ ವಾಸ್ ದ್ಯಾಟ್ ಎಕ್ಸ್ಪೀರಿಯನ್ಸ್? ಎಲ್ಲೋ ಒಂದು ಕಡೆ ಇಂಥದ್ದು ಕೆಲಸನೂ ಮಾಡಬಹುದು ಅನ್ನುವಂಥ ಕಲ್ಪನೆ ಏನಾದ್ರು ಇತ್ತ ಅಂತ? ಇಲ್ಲ, ಡೆಫಿನೆಟ್ಲಿ 5 ಜನ ಹೀರೋಯಿನ್ಸ್ ಇದ್ದಾರೆ ಅದರಲ್ಲಿ. ಈ ಮನುಷ್ಯ ಹೀಸ್ ಡನ್ ಅ ನೆಗೆಟಿವ್ ಕ್ಯಾರೆಕ್ಟರ್ ಇನ್ ದಟ್. ಓಕೆ. ಯಾಕಂದ್ರೆ ಅವನ್ನ ಶೂಟ್ ಮಾಡೋದೇ ಪಿಕ್ಚರಲ್ಲಿ ನಾನು. ಸೊ ಅದನ್ನು ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ಈಸ್ ಡನ್ ಅ ನೆಗೆಟಿವ್ ರೋಲ್. ಮೋಸ್ಟ್ ಇರೋದು ಪಿಕ್ಚರಲ್ಲಿ ಕಥೆ ಅಂದ್ರೆ ನಮ್ಮ 5 ಜನ ಹೀರೋಯಿನ್ಸ್ಗಿದೆ ಹೊರತು ಇವ್ರದ್ದು ಈಸ್ ನಾಟ್ ಇವನ್ ಅ ಮೇನ್, ಈಸ್ ಅ ನೆಗೆಟಿವ್ ಕ್ಯಾರೆಕ್ಟರ್ ಇನ್ ದ ಪಿಕ್ಚರ್, ಇನ್ ದ ಮೂವಿ. ಓಕೆ. ಆಫ್ ದ ಕ್ಯಾಮ್ರಾ ಸೆಟ್ಗಳಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ಲೊಕೇಶನ್ಗಳಲ್ಲಾಗಿರಬಹುದು, ಈತನ ವರ್ತನೆ ಹೇಗಿರ್ತಾ ಇತ್ತು ಅಂತ? ರಾಜೇಂದ್ರ ಸಿಂಗ್ ಬಾಬು ಅವ್ರ ಮಗಳು, ಎಂಥವ್ರ ತಂಗಿ, ಎಂಥವ್ರ ಮಗಳು ಅಂತ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ಯಾವತ್ತೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ. ಆಮೇಲೆ ನನ್ನ ಸ್ಟಾಫ್ ಅಂದರೆ ನನ್ನ ಹೇರ್ ಸ್ಟೈಲಿಸ್ಟ್ ಆಗಿರ್ಬೋದು, ನನ್ನ ಮೇಕಪ್ ಅವರಾಗಿರ್ಬೋದು, ಯಾವತ್ತೂ ನನಗೆ ಜೊತೆನೇ ಇರ್ತಾರೆ. ಅವರು ಮೋರ್ ದೆನ್ ಒಂದು ಫ್ಯಾಮಿಲಿಗಿಂತ ಜಾಸ್ತಿಯಾಗಿ ನೋಡ್ಕೋತಾರೆ ನನಗೆ. ಸೊ ಅವ್ರು ಇರ್ಬೇಕಾದ್ರೆ ನನಗೇನು ಪ್ರಾಬ್ಲಮೇ ಇಲ್ಲ. ಆ್ಯಂಡ್ ಹಿ ಯೂಸ್ ಟು ಬಿಹೇವ್ ಡೀಸೆಂಟ್ಲಿ. ಅವ್ರು ಯಾವತ್ತೂ ನನಗೆ ಕೆಟ್ಟದಾಗಿ ವರ್ತನೆ ಮಾಡಿಲ್ಲ. ಎಸ್, ಬಹುಶಃ ನನಗನ್ಸೋದು ಸುವರ್ಣ ನ್ಯೂಸ್ನ ಈ ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ ನೋಡೋ ತನಕ ಈ ವ್ಯಕ್ತಿಯ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇತ್ತು. ತಮಗೆ ಅನ್ಸುತ್ತೆ?
ಅಲ್ಲ ನಾನು ಯಾರಿಗೂ ಕೆಟ್ಟದ್ದು ಬಯಸೋಂಥ ಹುಡುಗಿನೇ ಅಲ್ಲ. ಯಾಕಂದರೆ ನಾನು ಫಸ್ಟು ನನ್ನ ಕೆಲ್ಸದ ಬಗ್ಗೆ ಇದು ಕೊಡ್ತೀನಿ. ಅಂದ್ರೂ ಈ ಥರ ಕೆಲಸನ ನೆಟ್ಟಗೆ ತೆಗಿದೇ ಇರೋರು, ಅಂದರೆ ಅದ್ರ ಹೆಸರು ಹಾಳು ಮಾಡೋರ ಜೊತೆ ವರ್ಕ್ ಮಾಡಿಲ್ಲ. ಆ್ಯಂಡ್ ಮೋರ್ಸು ಎಲ್ಲರೂ ಮೀಡಿಯಾದವ್ರನ್ನ ಬೈತಾರೆ, ಅಂದರೆ ಮೀಡಿಯಾಯಿಂದ ಅದು ಹಾಳಾಗುತ್ತೆ, ಮೀಡಿಯಾಯಿಂದ ಇದು ಡೆಫಿನೆಟ್ಲಿ ನಾಟ್. ಇವತ್ತು ನನ್ನ ಲೈಫ್ಗೆ ಒಂದು ತುಂಬ ಅಂದರೆ ಒಂದು ಇಂಪಾರ್ಟೆಂಟ್ ಪ್ರೂಫ್ ಕೊಟ್ಟಿರೋದೇ ಸುವರ್ಣ ಅವರು. ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ದೆಮ್. ಯಾಕಂದರೆ ವಿದೌಟ್ ದಿಸ್ ನನ್ನ ಓನ್ ಪೇರೆಂಟ್ಸ್ಗೆ ನಾನು ಇದನ್ನು ಪ್ರೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅವರು ನನಗೆ ಸಪೋರ್ಟಾಗಿ ನಿಂತಿದ್ದಾರೆ. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಯು ಆಲ್. ಎಸ್, ಧನ್ಯವಾದಗಳು ರಿಷಿಕಾ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಸುವರ್ಣ ನ್ಯೂಸ್ ಜೊತೆ. ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ, ನಿಮ್ಮದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಮತ್ತು ನೀವು ತಲೆ ತಗ್ಗಿಸುವಂಥ ಅವಶ್ಯಕತೆ ಕೂಡ ಇಲ್ಲ. ತಲೆ ತಗ್ಗಿಸಬೇಕಾದವನು ಬಶೀದ್ ತಲೆ ತಗ್ಗಿಸಬೇಕು. ಎನಿವೇಸ್, ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಇನ್ನೊಂದು ಸಲ ಬಶೀದ್ ನಮ್ಮ ಸ್ಟುಡಿಯೋದಿಂದ ಓಡ್ ಹೋಗಿದ್ದು ಹೇಗೆ ಅನ್ನೋದನ್ನು ನೋಡ್ತಾ ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ. ಬ್ರೇಕ್ನ ನಂತರ ರಿಷಿಕಾ ಅವರ ಅಣ್ಣ ಆದಿತ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. Business.